ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಘಟಪ್ರಭಾ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವ ಸೇತುವೆ ಜಲಾವೃತವಾಗಿದೆ. ಬೆಳಗಾವಿಯ ಸಿಂಗಳಾಪುರ ಗೋಕಾಕ್ ಸಂಪರ್ಕ ಕಡಿತಗೊಂಡಿರುವುದು. ಗೋಕಾಕ್ ವ್ಯಾಪ್ತಿಯಲ್ಲಿ ಬರುವ ಕೆಳ ಹಂತದ ಸೇತುವೆ ಜಲಾವೃತವಾಗಿದೆ. ನೋಡಿ, ಗೋಕಾಕ್ ವ್ಯಾಪ್ತಿಯಲ್ಲಿ ಬರುವಂತ ಕೆಳ ಹಂತದ ಸೇತುವೆ ಜಲಾವೃತ ಆಗಿದೆ. ನದಿಗೆ ಹೆಚ್ಚುತ್ತಾ ಇರುವ ಒಳಹರಿವು ನೀರಿನ ಪ್ರಮಾಣ ಸೇತುವೆ ಮೇಲೆ ಸಂಚಾರ ಮಾಡದಂತೆ ತಾಲೂಕು ಆಡಳಿತ ಮನವಿಯನ್ನ ಮಾಡಿಕೊಳ್ತಾ ಇದೆ. ಅಂದ್ರೆ ಸಹಜವಾಗಿ ಈ ಬಾರಿ ಮಳೆಯ ಸುದ್ದಿಗಳು ಬರ್ತಾವೋ ಇಲ್ವೋ ಅಂತ ನಾವೆಲ್ಲ ಅಂದ್ಕೊಂಡಿದ್ವಿ. ಪ್ರತಿ ವರ್ಷ ಈ ಕಾಲಘಟ್ಟದಲ್ಲಿ ಈ ತಿಂಗಳಲ್ಲಿ ಸಿಕ್ಕಾಪಟ್ಟೆ ಮಳೆ ಸುದ್ದಿ, ಅಲ್ಲಿ ಅದಾಯ್ತು, ಮರ ಬಿತ್ತು, ಮಳೆಯಿಂದ ಬೇರೆ ಬೇರೆ ಅನಾಹುತಗಳಾದ್ವು ಅಂತೆಲ್ಲ ನಾವು ಕೇಳ್ಪಡ್ತಾ ಇದ್ವಿ. ಬಟ್ ಈ ಬಾರಿ ಆ ರೀತಿಯಾದಂತಹ ಸುದ್ದಿಗಳು ತೀರಾ ಕಡಿಮೆ ಇತ್ತು. ಬಟ್ ಈಗ ನೋಡಿ, ಸೇತುವೆ ಮುಳುಗಡೆ ಆಗಿದೆ ಅನ್ನೋ ಸುದ್ದಿ. ಅದೇನು ಕರ್ನಾಟಕದ ಮಳೆಗಲ್ಲ, ಇದು ಮಹಾರಾಷ್ಟ್ರದ ಮಳೆಗೆ. ಮಹಾರಾಷ್ಟ್ರದಲ್ಲಿ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಘಟಪ್ರಭಾ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವಂತಹ ಸೇತುವೆ ಜಲಾವೃತವಾಗಿದೆ. ಬೆಳಗಾವಿಯ ಸಿಂಗಳಾಪುರ ಗೋಕಾಕ್ ಸಂಪರ್ಕ ಕಡಿತಗೊಂಡಿರೋದು. ಗೋಕಾಕ್ ವ್ಯಾಪ್ತಿಯಲ್ಲಿ ಬರುವ ಕೆಳ ಹಂತದ ಸೇತುವೆ ಜಲಾವೃತವಾಗಿದೆ. ನದಿಗೆ ಹೆಚ್ಚುತ್ತಾ ಇರುವ ಒಳ ಹರಿವು ನೀರಿನ ಪ್ರಮಾಣ, ಸಿಕ್ಕಾಪಟ್ಟೆ ನೀರು ಬರ್ತಾ ಇದೆ. ಸೇತುವೆ ಮೇಲೆ ಸಂಚಾರ ಮಾಡಬೇಡಿ ಅಂತ ಹೇಳಿ ತಾಲೂಕು ಆಡಳಿತ ಜನರಲ್ಲಿ ಮನವಿಯನ್ನ ಮಾಡಿಕೊಂಡಿದೆ.